ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ವೆಯ್ಟ್ ಲಾಸ್ ಪೌಡರ್ನ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ನಮಗೆ ವೆಯ್ಟ್ ಲಾಸ್ ಪೌಡರ್ ಮಾಡೋದಕ್ಕೆ ಮೊದಲಿಗೆ ನೋಡಿ ಸ್ನೇಹಿತರೆ, ಇದು ಅಗಸೆ ಬೀಜ ಮತ್ತು ಇದು ಧನ್ಯ ಕಾಳು, ಇದು ಜೀರಿಗೆ, ಓಂಕಾಳು ಮತ್ತು ಇದು ಒಣಶುಂಠಿ, ಚಕ್ಕೆನ ರೌಂಡ್ ಚಕ್ಕೆ ಈ ರೀತಿ ಇದು ಮಾಡಿ ಇಟ್ಟಿದ್ದೀನಿ. ಅದೇ ರೀತಿ ಇದು ಲವಂಗ, ಇದು ಬ್ಲ್ಯಾಕ್ ಸೀಡ್ಸು, ಕಲಂಜಿ ಅಂತಾರೆ ಅದು, ಇದು ಮೆಂತ್ಯ, ಓಂಕಾಳು, ಇದು ಹಿಪ್ಲಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನು ನಾವೀಗ ಫ್ರೈ ಮಾಡ್ಕೊಬೇಕು. ಒಣಶುಂಠಿ ಮತ್ತು ಚಕ್ಕೆ, ಅಗಸೆ ಬೀಜ ಮತ್ತು ಧನ್ಯಕಾಳು ಇಷ್ಟನ್ನು ಫ್ರೈ ಮಾಡಬಾರ್ದು ಸ್ನೇಹಿತರೆ. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಯಾವ ರೀತಿ ಫ್ರೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ನಾನು ಹೇಳಿದ ರೀತಿಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸು ಮತ್ತು BP, ಶುಗರು, ಥೈರಾಯ್ಡು ಎಲ್ಲದೂ ಸಹ ನಾವು ಕಂಟ್ರೋಲಿಗೆ ತಗೋಬೋದು ಸ್ನೇಹಿತರೆ. ನೋಡ್ಕೊಂಬನ್ನಿ ಯಾವ ರೀತಿ ಫ್ರೈ ಮಾಡೋದು ಅನ್ನೋದನ್ನು.
ಇವಾಗ ನಾವೆಲ್ಲ ಫ್ರೈ ಮಾಡಿದ್ದು ಆಯಿತು ಸ್ನೇಹಿತರೆ. ಅದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು, ಅದು ಆರ್ಕೊಳ್ಳೋದಕ್ಕೆ. ಆರ್ಕೊಂಡ್ಮೇಲೆ ನಾವು ಅದಕ್ಕೆ ಅಗಸೆ ಬೀಜ ಮತ್ತು ಧನಿಯಾ ಕಾಳು ಮತ್ತು ಏಲಕ್ಕಿ ಮತ್ತು ಶುಂಠಿ, ಚಕ್ಕೆ ಇಷ್ಟನ್ನು ಚೆನ್ನಾಗಿ ಕುಟ್ಕೋಬೇಕು. ಅದನ್ನು ಸಹ ಅದರೊಳಗಡೆ ಆ್ಯಡ್ ಮಾಡಬೇಕು. ನೋಡಿ ಸ್ನೇಹಿತರೆ ಯಾವ ರೀತಿ ಕುಟ್ಟಿದ್ದೀನಿ ಅನ್ನೋದನ್ನು. ಇಷ್ಟನ್ನು ಚೆನ್ನಾಗಿ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಆನಂತರ ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ರಿ. ಈಗ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಇದೆ ಪೌಡ್ರು ಅನ್ನೋದನ್ನು ನೋಡ್ಕೊಂಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಯಾವ ರೀತಿ ಪೌಡ್ರು ಮಾಡ್ಕೊಳೋದು ಅನ್ನೋದನ್ನು. ಈ ಪೌಡ್ರನ್ನ ಡೈಲಿ ಬೆಳಗ್ಗೆ ಮತ್ತು ನೈಟು ಖಾಲಿ ಹೊಟ್ಟೆಗೆ ತಗೋಬೇಕು. ನೈಟು ಊಟ ಆದಮೇಲೆ ತಗೋಬೇಕು, ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ತಗೋಬೇಕು. ಈ ರೀತಿ ವೆಯ್ಟ್ ಲಾಸ್ ಪೌಡ್ರ್ ಮಾಡೋದನ್ನು ಯಾವ ರೀತಿ ಅನ್ನೋದನ್ನು ತೋರಿಸಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.